ಹೇಳಿದ್ದು ಶುಭೋದಯಗಳು ಎಲ್ಲರಿಗೂ ಅಷ್ಟೇ. ಹಲೋ ಎಲ್ಲರಿಗೂ ನಮಸ್ಕಾರ. ಹಿಯರ್ ಯಶಸ್ವಿ ಸ್ಪೀಕ್ಸ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸೊ ಇದು ಒಂದು ಸ್ಮಾಲ್ ಡೇ ಔಟ್ ವ್ಲಾಗ್ ಆಗಿರುತ್ತೆ. ನಾವು ನಮ್ಮ DMS ಗರ್ಲ್ಸ್ ಜೊತೆಗೆ ಹೋಗಿರೋದು. ಸೊ ಮಾರ್ನಿಂಗ್ ನಮ್ಮ ಫ್ರೆಶ್ ಸ್ಟಾರ್ಟ್ ಇರಲಿ ಅಂತ ಹೇಳಿ ಗಾಡಿಗೆ ಪೂಜೆ ಮಾಡಿ ಲೈಕ್ ಒಳ್ಳೆ ರೀತಿಲಿ ನಾವು ಹೋಗಿ ಬರೋಣ ಅಂತೇಳಿ ನಾವು ಪೂಜೆ ಮಾಡಿ ಹೊರಟ್ವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ಸ್ಟುಡಿಯೋಗೆ ಹೋದ್ರಿ ಬಿಕಾಸ್ ಎಲ್ಲರನ್ನೂ ಪಿಕಪ್ ಮಾಡ್ಕೊಬೇಕಾಗಿತ್ತು ಅಂತ ಹೇಳಿ. ಬನ್ನಿ ಇಲ್ಲಿ ಬನ್ನಿ ಬನ್ನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಅಮಾವಾಸ್ಯೆ ಚಾನಲ್ ನಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಅಮಾವಾಸ್ಯೆ ಪ್ರಯುಕ್ತ ಆದಿಚುಂಚನಗಿರಿ ಭೈರವನ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ಸ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ನಮಗೆ ಅವ್ರ ಸ್ಟೂಡೆಂಟ್ಸ್ ಎಲ್ಲ ನನ್ನ ಫ್ರೆಂಡ್ಸ್. ಎಸ್. ಮತ್ತು ಇಲ್ಲಿ ಒಂದು ಕಂಪ್ಲೇಂಟ್ ಹೇಳಬೇಕು. ಏನಪ್ಪ ಅಂತ ಅಂದರೆ ರಕ್ಷಿತಾ ಅವರು ಆ್ಯಕ್ಚುಲಿ ತುಂಬ ಲೇಟಾಗಿ ಬಂದಿದ್ದಾರೆ. ಸೊ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಡ್ತೀನಿ. ಆ ಪನಿಷ್ಮೆಂಟ್ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ತಾರೆ. ಮುಂದಿನ ವಿಡಿಯೋದಲ್ಲ, ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ 10 seconds ಅಲ್ಲಿ, ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಆರ್ ಸೆಕೆಂಡ್ಸ್ ಅಲ್ಲಿ ನೋಡಿ. ಎಸ್, ನಾವೆಲ್ಲ ಹೋಗಿ ಕಾರ್ ಹತ್ತೀವಿ. ಅವ್ರು ಬಂದ್ರೆ ಅಲ್ಲೇ ಹಾಗೆ ನಿಮ್ಗೆ ಗಾನ್ಸ್ಲಿಗೆ ಏನ್ ಆಗಿದೆ, ಯಾಕೆ ಮಾತಾಡ್ತಾ ಫ್ರೀ ಅಂತ ಹೋಗ್ಬಿಟ್ಟು ಸ್ವಲ್ಪ ಫಾರಿನ್ ಫ್ರೀ ಅಂತ ಬಂದಿದ್ದಾರೆ. ನೀವು ನೋಡಕ್ ಹಂಗೆ ಇದ್ದೀರಾ, ಫಾರಿನ್ ಲೇಡಿ ತರ. ಓಕೆ, ರಕ್ಷಿತಾ ಇವತ್ತು ಲೇಟಾಗಿ ಬರ್ತಾ ಇದ್ದಾರೆ. ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀನಿ. ಏನು ಪನಿಷ್ಮೆಂಟ್ ಕೊಡ್ತೀವಿ ಅಂತಂದ್ರೆ ಮುಂದೆ ಹಂಗೆ ಬರುತ್ತೆ ವಿಡಿಯೋ, ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲಿ ವಿಡಿಯೋಸಲ್ಲಿ ನೋಡ್ತಾ ಇರಿ. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು, ಸ್ಮಿತನ್ ಪಿಕ್ ಮಾಡ್ಕೊಂಡು, ಪ್ರಿಯಾನ್ ಪಿಕ್ ಮಾಡ್ಕೊಂಡು ದೇವಸ್ಥಾನಕ್ಕೆ ರೀಚ್ ಆಗಿ ಇದೆಲ್ಲ ಅವ್ರೇನ್ ಮಾಡಲ್ಲ, ಸುಮ್ಮನೆ ಕಾರಲ್ಲಿ ಕೂತಿರ್ತಾರೆ. ಡ್ರೈವರ್ ಅಣ್ಣ ಓಡಿಸೋದು, ಇವರು ಬಿಲ್ಡಪ್ ಕೊಡ್ತಾರೆ ಅಷ್ಟೇ ಫ್ರೆಂಡ್ಸ್, ಅಷ್ಟೇ. ಶುಭೋದಯಗಳು ಎಲ್ಲರಿಗೂ. ಈಗ ನಮ್ಮ ಕಾರ್ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡೋಣ. ಆರ್ಕೆಸ್ಟ್ರಾ ಶುರು ಮಾಡೋದಕ್ಕೂ ಮುಂಚೆ ಒಂದೆರಡು ಸಿಹಿ ಮಾತುಗಳು. ಅದೇ ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ ಹೇಳಿ. ಹೌದೌದು, ಖಂಡಿತ. ಆರ್ಕೆಸ್ಟ್ರಾ ಅಂದ್ರೆ ಹಾಗೆ, ಮೈಕ್ ವಿತೌಟ್ ಮೈಕ್ ಆರ್ಕೆಸ್ಟ್ರಾ ಮಾಡೋಂಗಿಲ್ಲ. ನಮ್ಮ ಅಮ್ಮವರು ಯೂಟ್ಯೂಬ್ ಚಾನಲ್ಗೆ ಬ್ಲಾಗ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ಎಕ್ಸ್ಪ್ಲನೇಷನ್. ಇವತ್ತು ನಾವು ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಮಾವಾಸ್ಯೆ ಪ್ರಯುಕ್ತ ನಮ್ಮ DMS ಹೊಸಿ ಜನ ಬಂದಿಲ್ಲ ಕಣ್ರಪ್ಪ. ಹೊಸಿ ಜನ ಮಾತ್ರ ಹೋಯ್ತಾ ಇದ್ದೀವಿ. ಹೊಸಿ ಜನ ಬಂದಿಲ್ಲ, ಸಮ್ ರೀಸನ್ಸ್ ಅಷ್ಟೇ. ಅವ್ರಿಗೆ ಏನೇನು ತೊಂದರೆಗಳಿರುತ್ತೋ, ಏನೇನು ಸಮಸ್ಯೆಗಳಿರುತ್ತೋ. ಸೊ ಹಾಗಾಗಿ ಹೊಸ ಜನನ ಕರ್ಕೊಂಡು ನಾವು ಇನೋವಾ ಗಾಡಿಲಿ, ನಮ್ಮ ಮಗು ಅವ್ರದ್ದು ಕಾರು, ನಾವೆಲ್ಲ ಕೆಂಚ ಅಂತ ಕರಿತೀವಿ. ನಮ್ಮ ಆನೆಗಳಲ್ಲಿ ಕೆಂಚ ಅಂದ್ರೆ ಬಳಿ ಫೇಮಸ್. ಅವರ ನಾಮಧೇಯ ಬಂದು ವಿಕಾಸ್ ಅಂತ ಹೇಳಿ. ಬಟ್ ಎಲ್ಲರಿಗೂ ವಿಕಾಸ್ ಅನ್ನೋದಕ್ಕಿಂತ ಕೆಂಚಾನ ಹೆಸರು ಫೇಮಸ್. ಸೊ ಅವರ ಒಂದು ಕಾರಲ್ಲಿ ನಾವು ಇವತ್ತು ನಮ್ಮ ಪ್ರಯಾಣನ ಶುರು ಮಾಡಿದೀವಿ. ಆಲ್ರೆಡಿ ಆನೆಕಲ್ಲು ಎಲ್ಲ ಬಿಟ್ಟು ಮುಂದೆ ಬಂದಿದೀವಿ. ಇವಾಗ ಸದ್ಯಕ್ಕೆ ನೈಸ್ ರೋಡ್ ಅಲ್ಲಿ ಇದೀವಿ, ರೋಡ್ ಮೇಲೆ ಇದೀವಿ. ನಮ್ಮ ಅಭಿಮಾನಿಗಳಿಗೋಸ್ಕರ ನಾವು ಮೈಕ್ ಹಿಡಿದು ಆಡಾಡಕ್ ಶುರು ಮಾಡ್ತಾ ಇದೀವಿ. ನಾವು ಕೇಳಲೇ ಇಲ್ಲ, ಬೇಡ ಅಂದ್ರೂ ಆಡ್ತಾವ್ರೆ. ಅವಮಾನ ಮಾಡ್ತಾ ಅಮ್ಮ ದುಶ್ಮನ್ ಕಹಾ ಯಾಕೆ ಬಿಡೋದು ಈ ಗಾಡಿಯಲ್ಲಿ ಎಲ್ಲ ನಿಮ್ ಜೀನ್ಸ್ ನನಗ್ ಬಂದಿರೋದು. ನಾನು ಹೆಂಗ್ ಆಡ್ತೀನಿ ಎಂತದ್ದು ಇಲ್ಲ. ದೇವಸ್ಥಾನ ಒಂದೇ ಅಲ್ಲ, ದೇವಸ್ಥಾನ ಅಕ್ಕಪಕ್ಕ ಅಡ್ಡಿಲಕ್ಕಮ್ಮ ಜಲ್ದಿಗಿರಮ್ಮ ದೇವಸ್ಥಾನ ಇದೆ. ಅಮ್ಯೂಸ್ಮೆಂಟ್ ಪಾರ್ಕ್ ಅದೊಂದೇ ದೇವಸ್ಥಾನ ಅಲ್ಲ, ಅಕ್ಕಪಕ್ಕ ಇರುವಂತಹ ಅಡ್ಡಿಲಕ್ಕಮ್ಮ ಜಲ್ದಿಗಿರಮ್ಮ ದೇವಸ್ಥಾನ, ಹಾಗೆ ಯಡಿಯೂರು ಸಿದ್ದಲಿಂಗೇಶ್ವರ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇಷ್ಟನ್ನು ಪ್ಲಾನ್ ಮಾಡ್ಕೊಂಡು ಹೊರಟಿದೀವಿ. ಸೊ ನಮ್ಮ ಬ್ಲಾಗ್ ನ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರಿ, ಹೆಚ್ಚಿನ ಮಾಹಿತಿ ಸಿಗ್ತಾನೆ ಇರುತ್ತೆ ನಿಮಗೆ. ಒಂದು ಏನೇನ್ ಮಾಡ್ತೀವಿ ನಾವು, ಮಜಾ ಮಾಡ್ತೀವಿ. ನಮ್ಮ ರಚಿತಾ ಅವ್ರಿಗೆ ಅಂಡ್ ಪನಿಷ್ಮೆಂಟ್ ಆಗ್ಲೇ ಹೇಳಿದ್ದೆ ನನ್ನ ಸ್ಟುಡಿಯೋದಲ್ಲಿ. ಆ ಪನಿಷ್ಮೆಂಟ್ ಏನ್ ಕೊಡ್ತೀವಿ ಅನ್ನೋದು ರೋಡ್ ಮೇಲೆ ಕೊಡ್ತೀವಿ ಅವ್ರಿಗೆ. ಈಗ ನಾವೆಲ್ಲ ಆಡ್ ಶುರು ಮಾಡೋಣ. ಮಕ್ಕಳ ವಿಘ್ನ ವಿನಾಶಕನ ನೆನೆಯತ್ತ ಕಾರ್ ಆರ್ಕೆಸ್ಟ್ರಾ. ಎಷ್ಟು ಮ್ಯಾಮ್ ಪೇಮೆಂಟ್? ನಿಮ್ ಪೇಮೆಂಟ್ ಬಂದ್ರು ಚಾಯ್ನಾಗ್ರು ಗಜಮುಖನೇ ಗಣಪತಿ ಯಾರು ಮೈಕ್ ಟೆಸ್ಟಿಂಗ್ ಮಾಡ್ತಿದ್ರಿ ಬಿಟ್ಬಿಡ್ರಿ, ಹಾಳಾಗುತ್ತೆ ಮೈಕ್. ಕರೆಕ್ಟಾಗಿದೆ. 1 2 3
ಗೋ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಃ ಶಿವಾಯ. ಓಂ ಕಾಲಭೈರವಾಯ ನಮಃ. ಜೈ ಶ್ರೀರಾಮ್. ಮೊದಲಿಗೆ ವಿಘ್ನ ವಿನಾಶಕನ ಒಂದು ಪ್ರಾರ್ಥನೆಯನ್ನ ಮಾಡುತ್ತಾ ನಮ್ಮ ಕಾರ್ಯಕ್ರಮನ ಕಾರ್ ಆರ್ಕೆಸ್ಟ್ರಾ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದೀವಿ. ಮುಂದಿನ ಗೀತೆ ಹಾಗೂ ಮುಂದಿನ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ ನಮ್ಮ ಫ್ಯೂಚರ್ ಡಾಕ್ಟರ್ ಯಶಸ್ವಿನಿ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಯಶಸ್ವಿನಿ ಮೇಡಮ್ ಅವರು ಕೆಚ್ಚಾಲೋ ಮಚ್ಚಾಲೋ ಹಾಡನ್ನು ಈಗ ಹಾಡಕ್ಕೆ ಹೊರಟಿದ್ದಾರೆ. ನಿಮ್ಮ ಪ್ರೋತ್ಸಾಹದ ಚಪ್ಪಾಳೆ ಬರ್ಲಿ. ಕೋರಸ್ ಕೊಟ್ರ ಕೋರಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಲೇಟರ್ ಆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ವಿತ್ ಲಾಡ್ ಆಫ್ ಜಾಯ್ ಅಂತಲೇ ಹೇಳ್ಬೋದು. ಆನ್ ದ ವೇ ಟ್ರಾವೆಲ್ ಮಾಡ್ತಾ ಹಾಡು ಹಾಡ್ಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಆ್ಯಂಡ್ ನನಗಂತೂ ನಮ್ಮ ಅಮ್ಮನ ರೇಗ್ಸೋದ್ರಲ್ಲಿ ಮಜಾ, ನಮ್ಮ ಅಮ್ಮ ನನ್ನನ್ನು ರೇಗ್ಸೋದ್ರಲ್ಲಿ ಮಜಾ. ವಿ ಮೋರ್ ದೆನ್ ಮದರ್ ಆ್ಯಂಡ್ ಡಾಟರ್ ನಾವು ಫ್ರೆಂಡ್ಸ್ ಥರ ಇರೋದ್ರಿಂದ ವಿ ಡೋಂಟ್ ಕೇರ್ ಆಲ್ ದೋಸ್ ಲೈಕ್ ವಿಲ್ ಹ್ಯಾವ್ ಬೌಂಡ್ರೀಸ್. ಅದೇ ಥರ ನಾವು ಎಂಜಾಯ್ ಕೂಡ ಮಾಡ್ತೀವಿ. ಆ್ಯಂಡ್ ಆನ್ ದ ವೇ ಹೋಗ್ತಾ ಈ ಟೆಂಪಲ್ಗೆ ನಾವು ತುಂಬ ಸತಿ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ, ಮೋರ್ ದೆನ್ 10 ಟೈಮ್ಸ್ ಅಂದ್ಕೊಂಡಿದ್ವಿ ನಾವು ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಿಲ್ಲ. ಸೊ ದಟ್ ಈಸ್ ವೈ ಈ ಸತಿ ಪಕ್ಕ ಹೋಗಲೇಬೇಕು ಅಂತ ಫಿಕ್ಸ್ ಆಗಿ ನಾವು ಟೆಂಪಲ್ಗೆ ಹೋದ್ವಿ. ಬಟ್ ಏನಂತಂದರೆ ಮಿಡಲಲ್ಲಿ ಟೆಂಪಲ್ ಹತ್ರ ನಮ್ದು ಒಂದು ಇನ್ಸಿಡೆಂಟ್ ಆಯಿತು, ಅದರಿಂದ ನಾವು ಟೆಂಪಲ್ಗೆ ಹೋಗೋಕ್ಕಾಗಿದ್ದು ಆ್ಯಕ್ಚುಲಿ ಹೇಳಬೇಕಂತಂದರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ರೀಸೆಂಟಾಗಿ ಅಬ್ಸರ್ವ್ ಮಾಡಿರೋದು ಈ 9 ವೀಕ್ಸಿಂದ ನಾನು ಲೈಕ್ ಯು ಆಲ್ ನೋ ದಟ್ ಐ ಆಮ್ ಡೂಯಿಂಗ್ ವ್ರತ. ಸೊ ನಾನು ಎಲ್ಲೋದ್ರೂ ಅಲ್ಲಿ ಸಾಯಿರಾಮ್, ಇಟ್ಸ್ ಲೈಕ್ ಐ ಫೀಲ್ ಸೋ ಬ್ಲೆಸ್ಡ್. ಅದೆಲ್ಲ ಆದಮೇಲೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಿತ್ತು. ಮಾರ್ನಿಂಗ್ ಯಾರೂ ಟಿಫನ್ ಮಾಡಿರಲಿಲ್ಲ ಮನೇಲಿ, ಎಲ್ಲರೂ ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಹೋಟೆಲ್ ಹತ್ರ ಸ್ಟಾಪ್ ಮಾಡಿ ವಿ ಏಟ್. ನನಗೆ ಗೊತ್ತಲ್ವ, ನಂಗೆ ಸ್ವಲ್ಪ ಪ್ಯಾಂಪರಿಂಗ್ ಜಾಸ್ತಿ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ಅಮ್ಮ ಫೀಡ್ ಮಾಡಿದ್ರು ನನಗೆ, ನಾನು ತಿನ್ನಲಿಲ್ಲ. ಆ್ಯಂಡ್ ಊಟ ಟಿಫನ್ ಎಲ್ಲ ಮಾಡಾದಮೇಲೆ ಕಾಫಿ ಈಸ್ ಅ ಮಸ್ಟ್ ಅಲ್ವಾ, ಕಾಫಿ ಕುಡ್ದು. ಆ್ಯಂಡ್ ಆ ಕಾಫಿ ಕಪ್ ಮೇಲೆ ಇರೋ ಲಿಪ್ಸ್ಟಿಕ್ ಮಾರ್ಕ್ ನಂದಲ್ಲ, ಇವರೇ ಅದರದ್ದು ಆರ್ಟಿಸ್ಟ್. ಸೊ ಯಾ
ಆಫ್ಟರ್ ಟ್ರಾವೆಲಿಂಗ್ ಫಾರ್ ಲಾಂಗ್ 3 hours ನಾವು ಬಂದು ನಮ್ಮ ಪುಣ್ಯಸ್ಥಾನ ವಿಚ್ ಈಸ್ ಸೋ ಕಾಲ್ಡ್ ಫೇವ್ರೆಟ್ ಗಾಡ್ ಪ್ಲೇಸಿಗೆ ರೀಚ್ ಆದೆ, ವಿಚ್ ಈಸ್ ಕಾಲಭೈರವ ಟೆಂಪಲ್, ನಾಗಮಂಗಲದಲ್ಲಿರೋದು. ನಮಗಂತೂ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ನನಗೆ ಇನ್ನೊಂದು ಏನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಅಂತಂದರೆ ಅಲ್ಲಿ ಸ್ವಾಮಿಗಳಿದ್ರು, ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ಲೈಕ್ ಅವ್ರು ನನ್ನ ಬ್ಲೆಸ್ ಮಾಡಿದ್ರು. ಸಿಕ್ಕಾಪಟ್ಟೆ ಕ್ಲೋಸಪ್ಪಲ್ಲಿ ಐ ಟಾಕ್ ಟು ಹಿಮ್. ಅದಾದಮೇಲೆ ಟಿಫನ್ ತಿರ್ಗಾ ಹೊಟ್ಟೆ ಹಸಿತಿತ್ತು ಅಂತೇಳಿ ನಾವು ತಿರ್ಗಾ ಟಿಫನ್ ಮಾಡಿದ್ವಿ ಅಲ್ಲಿ. ಟಿಫನ್ ಮಾಡ್ಕೊಂಡಾದ್ಮೇಲೆ ನಾವು ಯಾವುದೇ ರೀತಿ ಲೇಟ್ ಮಾಡಿಲ್ಲ, ಬಿಕಾಸ್ ಲೇಟ್ ಮಾಡಿದ್ರೆ ನಾವು ಪ್ಲೇಸಸ್ ಕವರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಯಡಿಯೂರ್ಗೆ ನೆಕ್ಸ್ಟ್ ವಿಸಿಟ್ ಮಾಡಿದ್ವಿ. ಯಡಿಯೂರು ಬಂದು ಲೈಕ್ ಕಾಲಭೈರವ ಟೆಂಪಲಿಂದ ಯಡಿಯೂರ್ಗೆ ಹೋಗ್ಬೇಕಂದ್ರೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 1 hour 15 minutes ಜರ್ನಿ ಇರುತ್ತೆ. ಆ್ಯಂಡ್ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 12:30 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತ ಅಂದರೆ ಲಂಚ್ ಬ್ರೇಕ್ ಅಂತ ಹೇಳಿ ನಮ್ಮನ್ನಲ್ಲೇ ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ರು. ಸೊ ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮ್ ಆಯಿತು. ಆ್ಯಂಡ್ ಮಧ್ಯಾಹ್ನದ ಟೈಮಲ್ಲಿ ಮೆರವಣಿಗೆ ಈ ಥರ ಅರ್ಕೆ ಎಲ್ಲ ಹೊತ್ಕೊಂಡಿರೋರು ಮೆರವಣಿಗೆ ಮಾಡಿಸ್ತಾರೆ. ಸೊ ದಟ್ ವಾಸ್ ಗೋಯಿಂಗ್ ಆನ್. ಅಲ್ಲಿ ನೋಡ್ಕೊಂಡು ನಾವು ಅದನ್ನು ನೋಡಿ ಲೈಕ್ ಅದನ್ನು ಕಣ್ತುಂಬಿಸ್ಕೊಂಡ್ವಿ ನಾವು. ಆ್ಯಂಡ್ ದೆನ್ ದೇವ್ರ ದರ್ಶನ ಕೂಡ ಅಷ್ಟೇ ತುಂಬ ಹತ್ರದಿಂದ ಆಯಿತು ನಮಗೆ. ದೇವ್ರ ದರ್ಶನ ತುಂಬ ಲೈಕ್ ಅಷ್ಟೊತ್ತು ಕಾದಿದ್ದಕ್ಕೂ ಓಕೆ ಅಂತ ಅನಿಸ್ತು, ಬಿಕಾಸ್ ದೇವ್ರನ್ನ ತುಂಬ ಹತ್ರದಿಂದ ನೋಡಿ ವಿ ಫೀಲ್ ಬ್ಲೆಸ್ಡ್. ಅಷ್ಟೊಂದು ಕಲಿಲ್ಲ, ಅಲ್ಲೊಂದ್ಸಲಿ ಮೇಲೆ ಮಾಡ್ಕೊಂಡು ಕೆಳಗೆ ಅವ್ರಿಗೂ ಉರ್ಲ ಮಾಡ್ಕೊಂಡು ಬಂದ್ಬಿಡ್ಬೇಕು. ಹಂಗೆ ತಿರ್ಸ್ಬಿಟ್ಟು ನಮ್ಮಮ್ಮ ಎಣ್ಣೆ ಹಾಕೋರೆ, ಅದಕ್ಕೆ ಹಂಗೆ ಉಗ್ಲಾಡ್ಕೊಂಡು ಬರ್ತಾರೆ. ಫುಲ್ ಎಣ್ಣೆ ಫುಲ್ ಟೈಟ್ ನಾನು. ಅದಾದಮೇಲೆ ನಾವು ಇಲ್ಲಿ ಒಂದು ಡ್ಯಾಮ್ನ ವಿಸಿಟ್ ಮಾಡಿದ್ವಿ, ವಿಚ್ ವಾಸ್ ಆ್ಯಕ್ಚುಲಿ ಸೋ ನಿಯರ್ ನಮಗೆ. ಸೊ ನಮ್ಗೆ ಅಲ್ಲಿ ನಿಯರ್ ಬೈ ಪೀಪಲ್ಸ್ ಹಿಂಗೆ ಲೋಕಲೀಸ್ ಹೇಳಿದ್ರು ದಟ್ ಯು ಕ್ಯಾನ್ ಗೋ ವಿಸಿಟ್ ದೇರ್, ವಿಚ್ ಈಸ್ ಆ್ಯಕ್ಚುಲಿ ಗುಡ್ ಪ್ಲೇಸ್ ಟು ವಿಸಿಟ್ ಅಂತ. ಸೊ ನಾವು ಹೋಗಿ ವಿಸಿಟ್ ಮಾಡಿದ್ವಿ. ಗುಡ್. ಅಲ್ಲಿ ಇದ್ದಿದ್ದು ಗೈಡ್ಗಳು ಬಂದು ನಮಗೆ ಗೈಡ್ ಮಾಡಿದ್ರು, ಲೈಕ್ ಹಿಂಗೆ ಆಗುತ್ತೆ, ಈ ರೀತಿ ಡ್ಯಾಮಲ್ಲಿ ಎಲ್ಲ ಆಪ್ರೇಟ್ ಮಾಡ್ತೀವಿ ನಾವು, ಇದೇನು ಅದೇನು ಅಂತೆಲ್ಲ ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಲ್ಲಿ ಆ್ಯಕ್ಚುಲಿ ಪ್ಲೇಸ್ನ ಅವರೇ ಎಕ್ಸ್ಪ್ಲೋರ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಒಂದು ಮೂವಿ ಕೂಡ ಶೂಟ್ ಆಗಿದೆಯಂತೆ ಶಿವರಾಜ್ ಕುಮಾರ್ ಸರ್ದು, ವಿಚ್ ಈಸ್ ಇಂದ್ರಧನುಷ್ ಅಂತ. ಸೊ ಯಾರಿಗಾನ ಗೊತ್ತಿದ್ರೆ ಆ ಮೂವಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಮಗೆ ಈ ಮೂವಿ ಗೊತ್ತು ಅಂತ ಹೇಳಿ. ಆ್ಯಂಡ್ ತುಂಬ ಡೀಟೇಲ್ಸ್ ನಮಗೆ ತಿಳಿಸ್ಕೊಟ್ರು ಅಲ್ಲಿ ಯಾವ್ಯಾವ ರೀತಿ ಸ್ಪೇಸ್ ಇದೆ. ಆ್ಯಂಡ್ ಅವ್ರು ಅದ್ರ ಕೆಳಗಡೆ ಎಲ್ಲ ಹಿಡ್ದು ಕ್ಲೀನ್ ಮಾಡೋದಾಗಲಿ ಪ್ರತಿಯೊಂದು ಮಾಡ್ತಾರಂತೆ. ಆ್ಯಂಡ್ ಆ ಪ್ಲೇಸ್ ಬಂದು ಯಾರನ್ನ ಅಲೋನಾಗಿ ವೈಬ್ ಮಾಡಬೇಕಂತಂದರೆ ಆ್ಯಕ್ಚುಲಿ ಆ ಪ್ಲೇಸು ಸೀರಿಯಸ್ ಆಗಿ ಸಕ್ಕತ್ತಾಗಿರುತ್ತೆ. ಸೊ ಯಾರಿಗಾದರೂ ಆ ಥರ ಅಲೋನ್ ಪ್ಲೇಸಸ್ ಬೇಕು ಅಂತಂದರೆ ಲಾಂಗ್ ಡ್ರೈವ್ ನೀವು ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೋದು. ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಹಂಗೆ ಈ ಡ್ಯಾಮ್ ಕೂಡ ನೋಡ್ಕೊಂಡು ಬರ್ಬೋದು, ವಿಚ್ ಈಸ್ ಗುಡ್. ಆ್ಯಕ್ಚುಲಿ ಪೀಸಾಗಿರುತ್ತೆ ನಿಮಗೆ. ಕೆಳಗೆ ಮೇಲಾಯಿತು, ಜಾಸ್ತಿ ಮೇಲೆ ಅನಿಸ್ತಾ ಐತೆ. ಆ ಟೆಂಪಲ್ ಆದಮೇಲೆ ಹೆಣ್ಣು ದೇವ್ರ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಅಮ್ಮನಿಗೆ ತುಂಬ ಆಸೆ ಇದರಿಂದ ಜಲ್ದಿಗೇರಮ್ಮ ಟೆಂಪಲ್, ವಿಚ್ ಈಸ್ ಅದು ಕೂಡ ನಿಯರ್ ಬೈ, ಎಲ್ಲ ನಿಯರ್ ಬೈ ಪ್ಲೇಸಸ್ಸೇ. ಅದು ಎಲ್ಲನೂ 1/2 hour 45 minutes ಹಿಂಗೆ ಡಿಸ್ಟೆನ್ಸಲ್ಲಿರುತ್ತೆ. ಆ್ಯಂಡ್ ಆನ್ ದಿ ವೇ ಇರುತ್ತೆ. ಸೊ ಈ ಟೆಂಪಲ್ ವೈಬ್ ಬಂದು ಫುಲ್ ಕಾಳಿ ಅವತಾರ ದೇವ್ರದ್ದೇ ಇರುತ್ತೆ. ಅಲ್ಲಿ ಕೋಪದಲ್ಲಿರೋ ದೇವ್ರ ರೂಪನೇ ಅಲ್ಲಿ ನೀವು ದೇವ್ರನ್ನ ನೋಡ್ಬೋದು, ನೀವು ವಿಗ್ರಹನೆಲ್ಲನೂ. ಸಿಕ್ಕಾಪಟ್ಟೆ ಪವರ್ಫುಲ್ ವೈಬ್ ಬರುತ್ತೆ ನೀವು ಆ ಟೆಂಪಲ್ಗೆ ಹೋಗಿದ ತಕ್ಷಣ. ಆ್ಯಂಡ್ ಇನ್ನೊಂದೇನೆಂದರೆ ಗೌರಿ ಗಣೇಶ ಹಬ್ಬ ಹತ್ರ ಬರ್ತಿರೋದ್ರಿಂದ ಅಮ್ಮ ನಮ್ಮ ಸ್ಟುಡಿಯೋದಲ್ಲಿರೋ ಎಲ್ಲ ಅಕ್ಕಂದ್ರಿಗೂ ಬಳೆ ಹಾಕ್ಸ್ಕೊಟ್ರು, ವಿಚ್ ಈಸ್ ಅಮ್ಮನ ಕೈಂಡ್ ಆಫ್ ಲವ್. ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡಿದ ವಿಧಾನ ಆಗಿತ್ತು ಅದು. ಆ್ಯಂಡ್ ನನಗೂ ಕೂಡ ಬಳೆ ಹಾಕ್ಸ್ಕೊಟ್ರು. ಆ್ಯಂಡ್ ಇನ್ನೊಂದೇನು ಗುಡ್ ನ್ಯೂಸು ಅಂತಂದರೆ ಕೈ ತುಂಬ ಬಳೆ ಹಾಕ್ಸ್ಕೊಂಡು ನಾನು 4 days ಇದ್ದೆ ಗೈಸ್ ಅದೇ ಬಳೆನಲ್ಲಿ, ವಿಚ್ ಈಸ್ ಆ್ಯಕ್ಚುಲಿ ಗುಡ್ ನ್ಯೂಸ್ ಆ್ಯಕ್ಚುಲಿ ಎಲ್ಲರಿಗೂ. ನಮ್ಮಮ್ಮ ಹೇಳಿದರು ಹಬ್ಬವರೆಗೂ ಬಿಚ್ಬೇಡ ಅಂತ, ಬಟ್ ನಾನು ಮೆಹಂದಿ ಹಾಕ್ಸ್ಕೊಬೇಕಿತ್ತು ಅಂತ ಹೇಳಿ ಬಿಚ್ಬಿಟ್ಟೆ. ಬಟ್ ಅಲ್ಲಿ ನಮ್ಮ ಜೊತೆ ಬಂದಿದ್ದು ಎಲ್ಲ ಹೆಣ್ಮಕ್ಳಿಗೂ ಹಾಕ್ಸ್ಕೊಟ್ರು, ವಿಚ್ ಈಸ್ ಹರ್ ಕೈಂಡ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಲವ್. ಆ ಟೆಂಪಲ್ ಆದಮೇಲೆ ನಾವು ನೆಕ್ಸ್ಟ್ ಇನ್ನೊಂದು ಟೆಂಪಲ್ ವಿಸಿಟ್ ಮಾಡಿದ್ದು, ವಿಚ್ ಈಸ್ ಅದು ಕೂಡ ನಮಗೆ ಜಸ್ಟ್ 10 minutes ಆಯಿತು ಅಷ್ಟೇ ಆ ಟೆಂಪಲಿಂದ ಇನ್ನೊಂದು ಟೆಂಪಲ್ಗೆ ಹೋಗೋದಕ್ಕೆ. ಆ ಟೆಂಪಲ್ ನೇಮ್ ಬಂದು ಹಟ್ಟಿ ಲಕ್ಕಮ್ಮ ಅಂತ. ಬಟ್ ನಾವು ಒಂದೇನು ಮಿಸ್ಟೇಕ್ ಮಾಡಿದ್ವಿ ಅಂತಂದರೆ ಫಸ್ಟು ಜಲ್ದಿಗೆರಮ್ಮ ಟೆಂಪಲ್ಗೆ ಹೋಗಿ ಆಮೇಲೆ ಈ ಟೆಂಪಲ್ಗೆ ಬಂದ್ವಿ. ಬಟ್ ನೀವು ಹಂಗೆ ಮಾಡಬೇಡಿ, ಫಸ್ಟು ಹಟ್ಟಿ ಲಕ್ಕಮ್ಮ ಟೆಂಪಲ್ನ ವಿಸಿಟ್ ಮಾಡಬೇಕು, ಆಮೇಲೆ ಜಲ್ದಿಗೆರಮ್ಮಗೆ ಹೋಗಬೇಕು ಅನ್ನೋದು ಒಂದು ಮಿತ್ ಅಂತೆ. ಸೊ ಯು ಗೈಸ್ ಪ್ಲೀಸ್ ಟು ಫಾಲೋ ದಟ್. ಎಲ್ಲ ಆದಮೇಲೆ ನನ್ನ ಫೇವ್ರೆಟ್ ಟೆಂಪಲ್ ವಿಚ್ ಇಸ್ ಕುಣಿಗಲಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಟೆಂಪಲ್ ಅಂತೂ ಫುಲ್ ಚೇಂಜ್ ಆಗೋಗಿದೆ ಗೈಸ್. ನಾನು ಫಸ್ಟ್ ಟೈಮ್ ಹೋದಾಗ ಜಸ್ಟ್ ಸ್ಟ್ಯಾಚು ಮಾತ್ರ ಇತ್ತು. ಆ್ಯಂಡ್
ನಾನು ಪ್ರತಿ ಸತಿ ವಿಸಿಟ್ ಮಾಡಿದಾಗ್ಲೂ ಒಂದೊಂದು ಚೇಂಜಸ್ ಆಗ್ತಾ ಇರುತ್ತೆ ಟೆಂಪಲಲ್ಲಿ. ಆ್ಯಂಡ್ ಈ ಸತಿ ವಿಸಿಟ್ ಮಾಡಿದಾಗಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದು ಆ್ಯಕ್ಚುಲಿ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನು ಸ್ಪೆಷಾಲಿಟಿ ದೇವಸ್ಥಾನದಲ್ಲಿ ಅಂತಂದರೆ ಪ್ರತಿಯೊಂದು ವಾಲಲ್ಲೂ ನೀವು ಕೋಟ್ಸ್ ನೋಡ್ಬೋದು, ಲೈಫ್ ಲೆಸನ್ಸು ಎಲ್ಲನೂ ತುಂಬ ಒಂದು ಲೈಕ್ ತುಂಬ ರೆಪ್ರೆಸೆಂಟ್ ಮಾಡಿರೋ ಮೆಥಡ್ ಏನಿದೆ ಇಟ್ ಅಟ್ರ್ಯಾಕ್ಟ್ಸ್ ಆ್ಯಕ್ಚುಲಿ ಡಿವೋಟೀಸ್ ಯಾರು ಬರ್ತಾರಲ್ಲಿ ಅವ್ರನ್ನೆಲ್ಲ ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಪೀಸ್ ಸ್ಪಿರಿಚುವಲ್ ಬಿಲೀಫ್ ಯಾರಿಗೆ ಜಾಸ್ತಿ ಇರುತ್ತೋ ಅವರು ಈ ಥರ ಪ್ಲೇಸ್ಗೆ ಹೋದಾಗ ದೇ ಆ್ಯಕ್ಚುಲಿ ಎಂಜಾಯ್, ಅವ್ರ ಸೋಲ್ಗೆ ಆ ಪೀಸ್ ವೈಬ್ ಅನ್ನೋದು ಕೊಟ್ಟೇ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ ಟೆಂಪಲ್ ವೈಬ್ಸ್ ಎಲ್ಲನೂ. ಆ್ಯಂಡ್ ಅಲ್ಲಿ ನನಗೆ ಅಮ್ಮನಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದ್ದಂತಂದರೆ ಇದು ಕೃಷ್ಣನ ತೊಟ್ಲಲ್ಲಿ ಹಾಕಿ ಅದು ಒಂದು ವಾಲ್ನ ನೀಟಾಗಿ ರೆಪ್ರೆಸೆಂಟ್ ಮಾಡಿ ಎಷ್ಟು ನೀಟಾಗಿ ಅಲ್ಲಿ ಇಟ್ಟಿದ್ರು. ಅದರಿಂದ ಒಂದು ಕತೆ ಇದೆಯೇ, ಅದನ್ನೆಲ್ಲ ಅವರು ಹಿಂದೆಗಡೆ ವಾಲಲ್ಲಿ ಪೇಸ್ಟ್ ಮಾಡಿದರು. ಸೊ ನನ್ನ ಅಲ್ಲಮ್ಮ ಹಿಂಗೆ ತೂಗ್ತಾ ಇದೆ. ಲೈಕ್ ಐ ಫೆಲ್ಟ್ ನನಗೆ ನನ್ನ ತಮ್ಮನ ಆವಾಗ ಚಿಕ್ಕ ವಯಸ್ಸಲ್ಲಿ ಅವನಿದ್ದಾಗ ಹೆಂಗೆ ತೂಗ್ತಿದ್ರು ಹಾಗೆ ತೂಗೋ ಥರ ಅನಿಸ್ತಿತ್ತು. ಸೊ ಅಲ್ಲೂ ನಾನು ನಮ್ಮ ಅಮ್ಮನ ರೇಗಿಸ್ತಿದ್ದೆ. ಬಟ್ ಅದಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಮೂಮೆಂಟ್ ಥರ ಅನಿಸ್ತು ನನಗೆ. ಸೊ ಐ ಕ್ಯಾಪ್ಚರ್ಡ್ ದ್ಯಾಟ್ ಆಲ್ಸೋ. ಆ್ಯಂಡ್ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲೇ ನನ್ನ ಮುಖ ಎಲ್ಲ ಟಯರ್ಡ್ ಆಗೋಗಿತ್ತು. ಆ್ಯಸ್ ಯು ಕ್ಯಾನ್ ಸಿ ಆನ್ ಮೈ ಫೇಸ್ ಎಷ್ಟು ಟಯರ್ಡ್ ಲುಕ್ ಇದೆ ಅಂತ ಹೇಳಿ. ಆ್ಯಂಡ್ ಇವಾಗಂತೂ ಟೆಂಪಲ್ ಸುತ್ತಮುತ್ತ ಎಲ್ಲನೂ ಸಿಕ್ಕಾಪಟ್ಟೆ ಏನು ಡೆವಲಪ್ಮೆಂಟ್ ಆಗಿದೆ. ರೈಲ್ವೆ ಸ್ಟೇಷನ್ ಅಥವಾ ಬಸ್ಸಲ್ಲಿ ಬರೋರಿಗೆ ಎಲ್ಲರಿಗೂ ನಿಯರ್ ಬೈ ಅದು ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ ನೀವು ನೋಡೋದಲ್ಲ ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ, ಯಾವ್ಯಾವ ಪ್ಲೇಸ್ ಟ್ರಾವೆಲ್ ಮಾಡಿದ್ವಿ ಆ್ಯಂಡ್ ಏನೇನು ಇನ್ಫಾರ್ಮೇಷನ್ ನಿಮ್ಗೆ ಈ ವಿಡಿಯೋಯಿಂದ ಸಿಕ್ತು ಅಂತ ಹೇಳಿ. ಸೊ ನಿಮ್ಗೆ ಒನ್ ಡೇ ಟ್ರಿಪ್ಪು ಈ ಕಡೆ ಪ್ಲೇಸಸ್ಗೆ ರಾಮನಗರ ಸೈಡ್ ಬರಬೇಕು ಅಂತಂದರೆ ಈ ಪ್ಲೇಸಸ್ ಎಲ್ಲ ಒನ್ ಡೇಲಿ ನೀವು ಕವರ್ ಮಾಡ್ಬೋದು. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನೀವು ಇನ್ನೂ ಪ್ಲೇಸಸ್ ಕವರ್ ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಇಟ್ಸ್ ಅಪ್ ಟು ಯು. ಸೊ ಇಷ್ಟಾಗಿತ್ತು ನಮ್ಮ ಡೇ ಔಟಿಂಗ್ ವಿತ್ DMS ಗರ್ಲ್ಸ್. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.